ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಕುಂದಾಪುರ್ಗೆ ಒಂದು 3 ಮಿಷಿನ ಕಳಿಸ್ಬೇಕಂತ ಹೇಳಿದ್ವಲ್ವಾ. ಇವತ್ತು ಆ ಒಂದು ವಿಡಿಯೋದಲ್ಲಿ ಪ್ಯಾಕಿಂಗ್ ನಾವು ಯಾವ ರೀತಿಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ತುಂಬ ಜನ ಕೇಳಿದ್ರು ನನಗೆ ಯಾವ ರೀತಿಲಿ ಪ್ಯಾಕಿಂಗ್ ಮಾಡಿ ಕಳಿಸ್ತೀರಾ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಪ್ಯಾಕಿಂಗು ಸ್ವಲ್ಪ ಚೂರು ಜಾಸ್ತಿ ಲೆಂತಿ ಇರುತ್ತೆ. ಅಂದರೆ ತುಂಬ ಜಾಸ್ತಿ ಇರಲಿಲ್ಲ, ಸ್ವಲ್ಪ ಲೆಂತಿ ಮಾಡ್ತಿದ್ವಿ. ಅಂದರೆ ಯಾವ ರೀತಿಲಿ ನಾವು ಪ್ಯಾಕ್ ಮಾಡ್ತೀವಿ, ಇಷ್ಟು ಒಂಚೂರು ಡ್ಯಾಮೇಜ್ ಆಗಬಾರ್ದು, ಒಂಚೂರು ಕೂಡ ಎಲ್ಲೂ ಹೆಡ್ಡು ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅದನ್ನು ತೋರಿಸ್ತೀವಿ, ಯಾವ ರೀತಿಲಿ ನಾವು ಒಂದು ಸ್ವಲ್ಪ ಪ್ಯಾಕ್ನ ಮಾಡ್ಕೊಡ್ತೀವಿ ಅಂತ ಹೇಳಿಬಿಟ್ಟು. ಬನ್ನಿ, ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಹಾಗೆ ಯಾಕಂದರೆ ಹೊಸ ವೀಡಿಯೋಗಳು ಅಂದರೆ ಹೊಸ ಮಿಷಿನ್ಗಳ ಬಗ್ಗೆ ನಿಮಗೆಲ್ಲ ಮಾಹಿತಿನ ಕೊಡ್ತಾ ಇರ್ತೀನಲ್ವಾ. ಹಾಗಾಗಿ ಮಿಸ್ ಮಾಡದೆ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಮಿಷಿನ್ ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಬನ್ನಿ, ಫಸ್ಟ್ ಮಿಷಿನು ಯಾವ ರೀತಿ ಪ್ಯಾಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನಾನು ವೀಡಿಯೋ ಮಾಡಿದ್ದೀನಿ. ಕಳೆದದಲ್ಲಿ ಸ್ವಲ್ಪ ನಾನು ಮಾಡಿದೆ, ಜಾಸ್ತಿ ಮಾಡಿರಲಿಲ್ಲ. ಇವತ್ತು ಸ್ವಲ್ಪ ಲೆಂತಿ ಮಾಡಿದ್ದೀನಿ, ಯಾವ ರೀತಿಲಿ ಇಡ್ತೀವಿ, ಯಾವ ರೀತಿಲಿ ಬೆಂಡೆಲ್ಲ ಹಾಕಿ ಮುಚ್ಚಿ ಎಷ್ಟು ವೇಟ್ ಇರುತ್ತೆ. ಇವತ್ತು ಬಂದುಬಿಟ್ಟು ಕುಂದಾಪುರ್ಗೆ 3 ಮಿಷಿನ ಕೊಡ್ತಾ ಇರೋದು. ಹಾಗಾಗಿ ಬನ್ನಿ, ಫಸ್ಟ್ ಅದನ್ನು ವೀಡಿಯೋನ ನೋಡ್ಕೊಂಡು ಬಂದ್ಬಿಡೋದು, ಆಮೇಲೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀವಿ. ನಾವು ಇವತ್ತು ಮಿಷಿನ ಯಾವ ರೀತಿ ಸೇಫಾಗಿ ಪ್ಯಾಕ್ ಮಾಡ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ಇನ್ನು ಹಲವಾರು ಜನ ಕೇಳ್ತಾ ಇರ್ತಾರೆ, ಸರ್ ಟ್ರಾನ್ಸ್ಪೋರ್ಟ್ನಲ್ಲಿ ಮಿಷಿನ್ ಡ್ಯಾಮೇಜ್ ಆಗೋದಿಲ್ವಾ ಅಂತ. ಅದಕ್ಕೆ ಇವತ್ತು ಸಂಪೂರ್ಣವಾಗಿ ನಿಮಗೆ ಪ್ಯಾಕಿಂಗ್ ಪ್ರೊಸೆಸ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಮೊದಲು ಮಿಷಿನನ್ನು ಕ್ಲೀನ್ ಮಾಡಿ ನೀಡಲ್ ಮತ್ತು ಮೂವಿಂಗ್ ಪಾರ್ಟ್ಸು ಸೆಕ್ಯೂರ್ ಮಾಡ್ತೀವಿ. ನಂತರ ಪ್ಲಾಸ್ಟಿಕ್ ಕವರ್ ಹಾಕ್ತೀವಿ, ಡಸ್ಟು ಮತ್ತು ಒಳಗಡೆ ಬರಬಾರ್ದಂತೆ ಪ್ರೊಟೆಕ್ಟ್ ಮಾಡ್ತೀವಿ. ನಾನು ಬೆಂಡು ಹಾಕ್ತಾಯಿದ್ದೀನಿ, ಸುತ್ತಲೂ ಬೆಂಡು ಕೂಡ ಹಾಕ್ತಾಯಿದ್ದೀನಿ. ಇನ್ನು ಇದಕ್ಕೆ ಅಂತಲೇ ಒಂದು ಸಪ್ರೇಟಾಗಿ ಬೆಂಡ್ ಕೂಡ ಬರುತ್ತೆ, ಫುಲ್ ಬೆಂಡು. ಅದು ನಮಗೆ ಬಾಕ್ಸ್ ಸಿಗಲಿಲ್ಲ, ಹಾಗಾಗಿ ನಾವು ಮಿಷಿನ್ನ ಸೇಲ್ ಮಾಡ್ತೀವಲ್ವ, ಅದೇ ಬಾಕ್ಸನ್ನು ಇಟ್ಕೊಂಡಿರ್ತೀವಿ. ಅದೇ ಒಂದು ಮಿಷಿನ್ಗೆ ಒಳಗಡೆ ನೀಟಾಗಿ ಬೆಂಡನ್ನು ಕೂರಿಸ್ಬಿಟ್ಟು ಇನ್ನು ಮಿಷಿನ್ಗೆಲ್ಲ ಬೆಂಡ್ ಪ್ಯಾಕ್ ಮಾಡಿ ನಮಗೆಲ್ಲ ಹೇಗೆ ಕಳಿಸ್ತಾರೆ ಅದೇ ಥರನೇ ಕೆಳಗಡೆ ಒಂದು ಮಿಷಿನ್ನ ಇಟ್ಬಿಟ್ಟು ಮೇಲ್ಗಡೆ ನಮ್ಮ ಒಂದು ಇಜುಕಿ ಮಿಷಿನ್ನ ಇಟ್ಬಿಟ್ಟು ಅದ್ರ ಸುತ್ತಾನು ನಮ್ಮದು ಪೇಪರ್ ಕ್ಯಾನ್ವರ್ಸ್ನ ಹಾಕ್ತೀನಿ. ಅಂದರೆ ನಾವು ಮಿಷಿನ್ ಅಂದರೆ ಎಂಬ್ರಾಯ್ಡಿಂಗ್ ಮಾಡೋಕ್ಕೆ ಪೇಪರ್ ಕ್ಯಾನ್ವರ್ಸ್ ಯೂಸ್ ಮಾಡ್ತೀವಲ್ವ, ಅದೇ ಪೇಪರ್ ಕ್ಯಾನ್ವರ್ಸ್ನ ಸುತ್ತ ಹಾಕ್ತೀವಿ. ಹಾಗೆ ಬೆಂಡು ನಮಗೆ ಮಿಷಿನ್ ಸುತ್ತಮುತ್ತ ಎಲ್ಲನೂ ಬೆಂಡನ್ನು ಹಾಕಿರ್ತೀವಿ. ಇದ್ರ ಮೇಲ್ಗಡೆ ಮತ್ತೆ ಸ್ವಲ್ಪ ಪೇಪರ್ ಕ್ಯಾನ್ವರ್ಸ್ನ ಹಾಕಿಬಿಟ್ಟು ಮತ್ತೆ ಇದ್ರ ಮೇಲೇ ಬೆಂಡು ಹಾಕಿ ಮುಚ್ಚುವಂಥದ್ದು. ಯಾಕೆ ಇದರಿಂದ ಏನು ಒಂಚೂರು ಡ್ಯಾಮೇಜ್ ಆಗಬಾರ್ದು, ಎಲ್ಲೂ ಸ್ಕ್ರ್ಯಾಚ್ ಆಗಬಾರ್ದು ಅನ್ನೋದಷ್ಟೇ. ಯಾಕಂದರೆ VLR ಟ್ರಾನ್ಸ್ಪೋರ್ಟಲ್ಲಿ ತುಂಬ ಐಟಮ್ ಇರುತ್ತೆ, ನಮ್ಮದೊಂದು ಐಟಮ್ ಇರೋದಿಲ್ಲ. ಹಾಗಾಗಿ ಎಲ್ಲ ಎತ್ತಬೇಕಾದ್ರೆ ಡ್ಯಾಮೇಜ್ ಮಾಡ್ತಾರೆ ಅಂತ ಈ ಥರ ನಾವು ಕ್ಲೀನಾಗಿ ಪ್ಯಾಕ್ನ ಮಾಡುವಂಥದ್ದು. ಇನ್ನು ಸೈಡ್ ಏನಾದರೂ ಗ್ಯಾಪ್ ಇದ್ದರೆ ಥರ್ಮಾಕೋಲು ಮತ್ತು ಪೇಪರ್ ಫಿಲ್ಲಿಂಗ್ ಹಾಕ್ತೀವಿ. ಯಾಕೆಂದರೆ ಒಳಗಡೆ ಸ್ಪೇಸ್ ಇದ್ದರೆ ಮೂಮೆಂಟಲ್ಲಿ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಫುಲ್ ಟೈಟಾಗಿ ಪ್ಯಾಕ್ನ ಮಾಡ್ತೀವಿ. ಇನ್ನು ಕೊನೆಯಲ್ಲಿ ಟೇಪ್ ಹಾಕಿ ಫುಲ್ ಸೀಲ್ ಮಾಡ್ತೀವಿ. ಇನ್ನು ಡಿಸ್ಪ್ಯಾಚ್ ಮಾಡೋ ಮೊದಲು ಅಡ್ರೆಸ್ಸು ಲೇಬಲು ಕ್ಲಿಯರಾಗಿ ಸ್ಟಿಕ್ನ ಮಾಡಬೇಕಾಗುತ್ತೆ. ಇನ್ನು ನಾವು ಕೊರಿಯರ್ ಮೂಲಕ 2-3 ದಿನದೊಳಗಡೆ ಡೆಲಿವರಿ ಮಾಡ್ತೀವಿ. ಕರ್ನಾಟಕದ ಒಳಗಡೆ ತಲುಪೋದಾದರೆ ಹೊರ ರಾಜ್ಯಕ್ಕೂ ಕೂಡ ಸೇಫಾಗಿ ಇದೇ ಥರನೇ ಕಳಿಸೋದು. ಒಳಗಡೆ ನಾವು ಹೆಂಗೆ ಕಳಿಸ್ತೀವಲ್ಲ ಹೊರಗಡೆನೂ ಕೂಡ ಇದೇ ಥರನೇ ಸೇಮ್ ಇವಾಗವರೆಗೂ ನಾವು ಇದೇ ಥರನೇ ಪ್ಯಾಕಿಂಗ್ನ ಮಾಡ್ತಾ ಇರೋವಂಥದ್ದು. ನಮ್ಮ ಪ್ರಯಾರಿಟಿ ಏನಂತ ಅಂದರೆ ಕಸ್ಟಮರ್ಗೆ ಮಿಷಿನ್ ಪರ್ಫೆಕ್ಟ್ ಕಂಡೀಷನಲ್ಲಿ ತಲುಪಬೇಕು. ಪ್ಯಾಕೇಜು ಸ್ಟ್ರಾಂಗ್ ಆಗಿದ್ದರೆ ಡ್ಯಾಮೇಜ್ ಚಾನ್ಸು ಆಲ್ಮೋಸ್ಟ್ 0 ಅಂತಾನೆ. ಯಾರಿಗಾದ್ರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ ಆರ್ಡರ್ ಮಾಡಬೇಕಂದ್ರೆ ನಾವು ಫುಲ್ ಡೀಟೇಲ್ಸನ್ನು ನಿಮಗೆ ಕಂಪ್ಲೀಟಾಗಿ ಕೊಡ್ತೀನಿ. ಇನ್ನು ಮಿಷಿನು ಟೇಬಲು ಪಾರ್ಟ್ಸ್ಗೆಲ್ಲ ನಾವು ಬೇರೆ ಬಾಕ್ಸ್ನ ಹಾಕ್ತೀವಿ. ಬರೀ ಮಿಷಿನ್ ಒಂದಕ್ಕೆ ನಾವು ಈ ಬಾಕ್ಸ್ನ ಯೂಸ್ ಮಾಡುವಂಥದ್ದು. ಇನ್ನು ನೀವು ಆಯಿಲ್ ಆಗಿರ್ಬೋದು, ಆಯಿಲ್ ಟಿನ್ನು ಇದೆಲ್ಲನೂ ಸಪ್ರೇಟ್ ಬರುತ್ತೆ. ಹಾಗೆ ಟೇಬಲ್ ಬಾಕ್ಸ್ ಬಂದು ಸಪ್ರೇಟಾಗಿ ಇರುತ್ತೆ ನಿಮಗೆ ಬಂದುಬಿಟ್ಟು. ಇನ್ನು ನಮಗೆ ಬಂದುಬಿಟ್ಟು ಮೋಟಾರ್ ಏರಿಯಾ ಕೂಡ ಎಕ್ಸ್ಟ್ರಾ ಪ್ರೊಟೆಕ್ಟ್ ಕೊಡ್ತೀವಿ. ಇನ್ನು ಸ್ಟ್ರಾಂಗಾಗಿ ಬಾಕ್ಸ್ನ ಯೂಸ್ ಮಾಡ್ತೀವಿ, ನಾರ್ಮಲ್ ಬಾಕ್ಸ್ ಅಲ್ಲ, ಹೆವಿ ಕ್ವಾಲಿಟಿ ಬಾಕ್ಸನ್ನು ಯೂಸ್ ಮಾಡುವಂಥದ್ದು. ಇನ್ನು ನಮಗೆ ಉಷಾದಲ್ಲೆಲ್ಲ ಮಿಷಿನ್ ಕೊಟ್ಟಿರೋ ಬಾಕ್ಸ್ಗಳು ಬಂದಿರುತ್ತಲ್ವ, ಡರ್ಬಿ ಬಾಕ್ಸ್ಗಳು, ಚಂದನ್ ಬಾಕ್ಸ್ ಇವೆಲ್ಲನೂ ತುಂಬ ಗಟ್ಟಿಯಾಗೇ ಇರುತ್ತೆ. ಈ ಥರ ಬಾಕ್ಸ್ಗಳಲ್ಲಿ ನಾವು ಇಟ್ಕೊಂಡು ಈ ಥರ ಮಿಷಿನ್ನ ಪ್ಯಾಕ್ ಮಾಡುವಂಥದ್ದು. ಇನ್ನು ನಾವು ಮಿಷಿನ ಪ್ಯಾಕ್ ಮಾಡಬೇಕಾದ್ರೆ ಇದಕ್ಕೂ ಮುಂಚೆನೇ ಟೇಪ್ನ ಸುತ್ತಿರ್ತೀವಿ. ಯಾಕಂದರೆ ಒಂದು ವೇಳೆ ಹಂಗೆ ಡ್ಯಾಮೇಜ್ ಆದರೂ ಇಲ್ಲೂ ಕೂಡ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಫಸ್ಟು ನಾವು ಮಿಷಿನ್ನ ನೀಟಾಗಿ ಟೇಪಲ್ಲಿ ಸುತ್ತಿ ಫುಲ್ಲು ಕವರ್ ಮಾಡಿಬಿಟ್ಟು ಅದಾದಮೇಲೆ ಈ ಥರ ರೆಡ್ ಬಾಕ್ಸಲ್ಲಿ ಬೆಂಡನ್ನು ಇಡುವಂಥದ್ದು. ಯಾಕಂದರೆ ಒಂದು ವೇಳೆ ಇಲ್ಲಿ ಏನಾದರೂ ಡ್ಯಾಮೇಜ್ ಆದ್ರೂ ಒಳಗಡೆ ನಮಗೆ ಕವರ್ ಪ್ರೊಟೆಕ್ಟ್ ಇರುತ್ತೆ ಅಂತ ಹೇಳಿಬಿಟ್ಟು ನೋಡಿ ಇದೇ ಥರನೇ ಮಾಡುವಂಥದ್ದು. ಸ್ವಲ್ಪ ಸಿಕ್ಕಾಪಟ್ಟೆ ಭಾರ ಇದೆ, ಎತ್ತೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಕೂಡ ಇತ್ತು. ಇನ್ನು ಬೆಂಡೆಲ್ಲನೂ ಅಷ್ಟೇ ಈ ಥರ ಬೆಣ್ಣೆ ಪುಡಿ ಮಾಡಿ ಯಾಕೆ ಹಾಕ್ತೀವಿ ಅಂತ ಅಂದರೆ ಇದ್ರ ಸೈಜೇ ಸಿಗೋದಿಲ್ಲ ಬೆಂಡುಗಳು ನಮಗೆ ಕ್ಲೀನಾಗಿ ಜೋಡಿಸೋದಕ್ಕೆ. ಸೈಡಲ್ಲಿ ಹಾಕಬೇಕಾದಾಗ ಸ್ವಲ್ಪ ಈ ಥರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ತೀವಿ. ಏನು ನಿಮ್ಮ ಊರಿಗೆ ಒಂದು ತಲುಪೋವರೆಗೂ ಎಲ್ಲೂ ಕೂಡ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸ್ಕ್ರೂ ಕೂಡ ಸ್ಕ್ರ್ಯಾಚ್ ಆಗಬಾರ್ದು ಅನ್ನೋದಷ್ಟಕ್ಕೋಸ್ಕರನೇ ಇಷ್ಟೆಲ್ಲನೂ ರಿಸ್ಕ್ ತೊಗೊಂಡು ಮಾಡುವಂಥದ್ದು. ಸುಮ್ಮನೆ ಏನೋ ಬೇಕಾಬಿಟ್ಟು ಮಾಡಿದ್ರೆ 10 ನಿಮಿಷಕ್ಕೆಲ್ಲ ಮುಗ್ದೋಗುತ್ತೆ. ಇದೆಲ್ಲ ನಾವು ಫುಲ್ಲು ಫಿಲ್ ಮಾಡೋದಕ್ಕೆ ಮಿನಿಮಮ್ ನಮಗೆ 3 ಅವರ್ ತಗೊಂತು. 3 ಮಿಷಿನ್
ನಾವು ಇದೇ ಥರನೇ ಪ್ಯಾಕಿಂಗ್ ಮಾಡಿದ್ದು. 3 ಅವರ್ ತೊಗೊಳ್ತು ನಮಗೆ. 3 ಅವರಿಂದ ಫುಲ್ ಆಲ್ಮೋಸ್ಟ್ ಇದೆಲ್ಲ ಪ್ಯಾಕ್ ಮಾಡಿ ಫುಲ್ ಬೆಂಡೆಲ್ಲ ಕಟ್ ಮಾಡಿ ಎಷ್ಟು ಬೆಂಡೆಲ್ಲ ಹರಡ್ಬಿಡ್ತು ಅಂತ ಅಂದರೆ ಯಪ್ಪ ಫುಲ್ಲು ಹಂಗೆ ನಮ್ಮ ಶೋರೂಮ್ ಎಲ್ಲ ಫುಲ್ಲು ಸುತ್ಕೊಂಡ್ಬಿಡ್ತು. ಇಲ್ಲಿ ಈಚೆನೂ ಅಷ್ಟೇ ಸಿಕ್ಕಾಪಟ್ಟೆ ಬೆಂಡೆಲ್ಲ ಆಗೋಯ್ತು, ಎಲ್ಲ ನಾವು ಕಟ್ ಮಾಡಿ ಹಾಕಿರೋದ್ರಿಂದ. ಸೊ ಇವಾಗಲೇ ಎಲ್ಲ ಪ್ರತಿ ಸಲ ಇದೇ ಥರನೇ ಇರುತ್ತೆ ಪ್ಯಾಕಿಂಗ್ ಬಂದುಬಿಟ್ಟು. ನೋಡಿ ಇನ್ನು ಇವಾಗ ಆಟೋಗೆ ಲೋಡ್ ಮಾಡ್ತಾಯಿದ್ದೀವಿ. ಸೊ ಇದನ್ನು ಹೋಗ್ಬಿಟ್ಟು ನಾವು ವೇಲ ಟ್ರಾನ್ಸ್ಪೋರ್ಟ್ಗೆ ಹಾಕ್ತಾರೆ. ಸೊ ಇಷ್ಟು ನಿಮ್ಮ ಇವತ್ತಿನ ಒಂದು ಪ್ಯಾಕೇಜ್ ಆಗಿರುತ್ತೆ. ಸೊ ಇದು 3 ಮಿಷಿನ್ ಕಳಿಸೋದ್ರಿಂದ ಸ್ವಲ್ಪ ಲೆಂತಿ ಆಗುತ್ತೆ ವಿಡಿಯೋ ಅಂತೇಳಿ ನಾನು ಸ್ವಲ್ಪ ಶಾರ್ಟೇ ಮಾಡಿದ್ದೀನಿ, ತುಂಬ ಲೆಂತ್ ಬೇಡ ಅಂತ ಹೇಳಿ. ಸೊ ಇನ್ನು ನೆಕ್ಸ್ಟ್ ಇನ್ನೂ 2 ವೀಡಿಯೋಗೆ ಇನ್ನೂ 2 ಕಡೆ ಕಳಿಸ್ಬೇಕು. ಸೊ ಅದನ್ನು ಕೂಡ ನಿಮಗೆ ಯಾವ ರೀತಿ ನಾವು ಮಾಡ್ತೀವಿ ಅಂತ ಅದನ್ನು ಕೂಡ ತೋರಿಸ್ತೀನಿ. ಯಾಕಂದ್ರೆ ನಮ್ಮದು ಪ್ಯಾಕಿಂಗ್ ಎಲ್ಲ ಒಂದೇ ಥರನೇ ಇರುತ್ತೆ, ಎಲ್ಲೂ ಕೂಡ ಚೇಂಜ್ ಇರಲ್ಲ, ಎಲ್ಲೂ ಕೂಡ ಡ್ಯಾಮೇಜ್ ಆಗಬಾರ್ದು ಅಂತ ಇವತ್ತವರೆಗೂ ಸ್ಟಾರ್ಟ್ ಆದಾಗೇ ಈ ಥರನೇ ಮಾಡಿದ್ವಿ. ನಿಮ್ಗೆ ಏನಾದರೂ ಮಿಷಿನ್ ಬೇಕಂದರೆ ಮೇಲ್ಗಡೆ ಸ್ಕೀಮಲ್ಲಿ ನಂಬರ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನು ಕುಂದಾಪುರ್ಗೆ 3 ಮಿಷಿನ ಕಳಿಸಿದ್ವಿ ಅಲ್ವಾ. ಸೊ ಈಗ ನಾನು ಮತ್ತೆ ಚನ್ನಪಟ್ಟಣಗೆ ಒಂದು ಕಳಿಸ್ಬೇಕು, ಹಾಗೆ ಬೆಂಗಳೂರು ಕೂಡ ಒಂದು ಕಳಿಸ್ಬೇಕು. ಸೊ ಅದನ್ನು ನೆಕ್ಸ್ಟು ಪ್ಯಾಕ್ ಮಾಡಬೇಕು. ಅದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ನಾವು ಅದನ್ನು ಕೂಡ ನಾವು ಪ್ಯಾಕ್ ಮಾಡಿ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಬಂದುಬಿಟ್ಟು 3 ಮಿಷಿನು ಒಬ್ರಿಗೇ 3 ಮಿಷಿನ ಕಳಿಸಿರುವಂಥದ್ದು. ಸೊ ಎಲ್ಲ ಟ್ರಾನ್ಸ್ಪೋರ್ಟು ಹಾಕಿದ್ದೀವಿ. ಸೊ ನೀವು ಮಿಷಿನ್ ಬಂದುಬಿಟ್ಟು ಸೇಮ್ ಪ್ರೈಸಲ್ಲೇ ಇರುತ್ತೆ. ಸೊ 13,500 ರೂಪಾಯಿಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ಒಂದೇ ಮನೇಲಿ 3 ಜನ ಅಂದರೆ ಒಬ್ಬರೇ 3 ಮಿಷಿನ ತೊಗೊಂಡಿರುವಂಥದ್ದು. ಹಾಗಾಗಿ ಸೇಮ್ ಪ್ರೈಸ್ ಇರುತ್ತೆ. 13,500 ರೂಪಾಯಿಗೆ ನಿಮಗೆ ನಿಮ್ಮ ಮನೆಗೆ ಫ್ರೀ ಶಿಪ್ಪಿಂಗು, ಆಲ್ ಓವರ್ ಕರ್ನಾಟಕ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ತುಂಬ ಚೆನ್ನಾಗಿದೆ ಮಿಷಿನು. ನೋಡಿದ್ರೆ ಯಾವ ರೀತಿ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಫುಲ್ಲು ಕಂಪ್ಲೀಟಾಗಿ ಏನಂದರೆ ಅಲ್ಲಿಗೆ ಹೋಗೋವರೆಗೂ ಒಂಚೂರು ಡ್ಯಾಮೇಜ್. ಯಾಕಂದ್ರೆ ಆ ಮಿಷಿನ್ನ ನಾವು ವಿಡಿಯೋದಲ್ಲಿ ತೋರಿಸಿರ್ತೀವಿ ಎಷ್ಟು ಕ್ಲೀನಾಗಿರುತ್ತಲ್ಲ, ಹೋದಾಗ ಅವರು ಕೂಡ ಖುಷಿ ಪಡಬೇಕು. ಸುಮ್ಮನೆ ಚೂರು ಸ್ಕ್ರ್ಯಾಚಸ್ ಹಿಂಗೆ ಸ್ಕ್ರ್ಯಾಚಸ್ ಆಯಿತು ಅನ್ಬಾರ್ದು. ನನ್ನ ವಿಡಿಯೋದಲ್ಲಿ ಒಂದು ಚೂರು ಕೂಡ ಸ್ಕ್ರ್ಯಾಚಸ್ ಇಲ್ಲ, ಎಲ್ಲೂ ಕೂಡ ಒಂದು ಮಿಷಿನ್ ಆಗಿರ್ಬೋದು ರೀಪೇಂಟ್ ಮಿಷಿನ್ ಎಲ್ಲೂ ಕೂಡ ಒಂಚೂರು ಸ್ಕ್ರ್ಯಾಚಸ್ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಸೊ ಲಾರಿ ಟ್ರಾನ್ಸ್ಪೋರ್ಟ್ ಅಂದಾಗ ಎತ್ತಿಡೋದು ಬಳಸೋದು ಉಜ್ಜೋ ಅಂಥದ್ದು ಆ ಥರ ಆದಾಗ ಎಲ್ಲೋ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸೊ ಎಲ್ಲ ನೀಟಾಗಿ ಕವರ್ನ ಮಾಡಿ ಕಳಿಸೋವಂಥದ್ದು. ಅಲ್ಲಿ ಹೋಗೋವರೆಗೂ ಏನೂ ಡ್ಯಾಮೇಜ್ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಒಂದು ಕನ್ಸರ್ನ್ಗಾಗಿ ಅಷ್ಟು ಕ್ಲಿಯರ್ನಾಗಿ ಪ್ಯಾಕ್ ಮಾಡಿ ಮಾಡೋಷ್ಟೊತ್ತಿಗೆ ತುಂಬಾ ಲೇಟ್ ಆಗೋಯಿತು. ನಾಳೆ ಕೂಡ ಚನ್ನಪಟ್ಟಣಗೆ ಒಂದು ಕಳಿಸ್ಬೇಕು, ಹಾಗೆ ಬೆಂಗಳೂರಿಗೆ ಒಂದು ಕಳಿಸ್ಬೇಕು. ಸೊ ಒಂದೊಂದು ಮಿಷಿನ್ ಅಷ್ಟೇ. ಸೊ ಹಾಗಾಗಿ ಮಿಷಿನ್ ಬಂದುಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಓನ್ ಯೂಸಿಗೆ ಬೇಕು ಅಂದರೂ ಪರ್ಚೇಸ್ ಮಾಡ್ಕೊಳ್ಳಿ, ಇಲ್ಲ ನೀವೇನಾದರೂ ಸೇಲ್ ಮಾಡ್ತೀವಿ ಅಂತ ಅಂದರೆ ಅದಕ್ಕೂ ಕೂಡ ನಮ್ಮಲ್ಲಿ ಮಿಷಿನ್ ಅವೈಲಬಲ್ ಇದೆ. ಸೊ 2 ಕಲರಲ್ಲೂ ಕೂಡ ಅವೈಲಬಲ್ ಇದೆ. ನಿಮ್ಗೆ ಯಾವ ಮಿಷಿನ್ ಬೇಕಂದ್ರೆ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ಇವಾಗ ನೆಕ್ಸ್ಟ್ ನಾವು ಇನ್ನೊಂದು ಕೊರಿಯರ್ ಮಾಡಬೇಕು. ಸೊ ಆವಾಗ ನಿಮಗೆ ಖಂಡಿತವಾಗ್ಲೂ ನಾನು ನಿಮಗೆ ಅದನ್ನು ಕೂಡ ನಾನು ಕ್ಲಿಯರಾಗಿ ನಿಮಗೆ ವೀಡಿಯೋನ ಮಾಡಿ ತೋರಿಸ್ತೀನಿ. ಸೊ ಆಲ್ರೆಡಿ ಟೇಪ್ ಸುತ್ತೋದು ವೀಡಿಯೋ ಮಾಡಿದ್ದೀನಿ, ಬಂಡ್ಲು ಮಾಡೋದು ಕೂಡ ವೀಡಿಯೋ ಮಾಡಿದ್ದೀನಿ. ಸೊ ಒಂಥರ ಏನಂದರೆ ತುಂಬ ಜನ ಕೇಳ್ತಾರೆ, ಅಂದರೆ ಏನು ಗೊತ್ತಾ, ಹೊಸೊಬ್ಬರು ಬರ್ತಾ ಇರ್ತಾರಲ್ವಾ. ಸೊ ತುಂಬ ಜನ ಕೇಳ್ತಾ ಇರ್ತಾರೆ. ಹಳಬ್ರು ಆಲ್ಮೋಸ್ಟ್ ನೋಡಿರ್ತೀರಾ, ಹೊಸೊಬ್ಬರು ಬರ್ತಾ ಹೊಸೊಬ್ಬರು ಮತ್ತೆ ಕೇಳ್ತಾ ಇದ್ದಾಗ ನನಗೆ ಹಳೇ ವೀಡಿಯೋನ ಹೋಗಿ ನೋಡಿ ಅಂತ ಹೇಳಲಿಕ್ಕಾಗಲ್ಲ. ಹಂಗಾಗಿ ಸೊ ಬರ್ತಾ ಹಾಗೆ ನಿಮ್ಗೆ ಒಂದೊಂದೇ ತೋರಿಸ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಆರಾಮಾಗಿ ನೋಡ್ಬೋದು. ಸೊ ಒಂದು ವೇಳೆ ನೀವು ನೋಡಿರೋರಾದರೆ ಪರವಾಗಿಲ್ಲ, ಆರಾಮಾಗಿ ಸ್ಕಿಪ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಜನ ಹೊಸೊಬ್ರು ನೋಡ್ತಾ ಇರ್ತಾರೆ, ಹೊಸೊಬ್ರು ಕೇಳ್ತಾ ಇರ್ತಾರೆ, ಹೊಸೊಬ್ರು ಕಾಲ್ ಮಾಡ್ತಾ ಇರ್ತಾರೆ ನಮಗೆ, ಒಂದ್ಸಲ ವೀಡಿಯೋ ಮಾಡಿ ತೋರಿಸಿ ಅಂತ ತುಂಬ ಜನ. ಹಾಗಾಗಿ ಹೊಸೊಬ್ರು ನೋಡಲಿ ಅಂತ ಹೇಳ್ಬಿಟ್ಟು ಕೆಲವೊಂದನ್ನೆಲ್ಲ ಸೊ ತೋರಿಸ್ತಾ ಇರ್ತೀನಿ. ಅಂದರೆ ಒಂದೊಂದು ಬರ್ತಾ ಒಂದು ಸ್ವಲ್ಪ ಬಿಟ್ಟು ಗ್ಯಾಪ್ ಕೊಟ್ಟು ತೋರಿಸ್ತಾ ಇರ್ತೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ಆರಾಮಾಗಿ ನೋಡ್ಕೊಳ್ಳಿ. ಸೊ ಇನ್ನೊಂದು ಬಂದುಬಿಟ್ಟು ಸ್ಟ್ಯಾಂಡ್ ಫಿಟ್ ಮಾಡೋದು ವೀಡಿಯೋ ಮಾಡಿದ್ದೆ ಕೂಡ ಒಬ್ರು ಕೇಳಿದ್ದಾರೆ. ಸೊ ಹಂಗಾಗಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಸ್ಟ್ಯಾಂಡ್ ಫಿಟ್ ಮಾಡೋದು, ನೆಕ್ಸ್ಟ್ ವೀಡಿಯೋ ನಾನು ಸ್ಟ್ಯಾಂಡ್ ಫಿಟ್ ಮಾಡೋದು ತೋರಿಸ್ತೀನಿ. ಪವರ್ ಮಿಷಿನ್ ಸ್ಟ್ಯಾಂಡ್ ತುಂಬ ಜನ ಇವಾಗ ಪರ್ಚೇಸ್ ಮಾಡಿರ್ತಾರಲ್ವ ಪವರ್ ಮಿಷಿನ್ಸು. ಸೊ ಅವ್ರಿಗೆ ಸ್ಟ್ಯಾಂಡ್ ಫಿಟ್ ಮಾಡ್ಕೊಳಕ್ಕೆ ಬರಲ್ಲ. ತುಂಬ ಜನಕ್ಕೆ ವೀಡಿಯೋ ಕಾಲಲ್ಲಿ ನಾವು ಹೇಳ್ಕೊಂಡು ಕೊಟ್ಟಿದ್ದೀವಿ ಈ ಥರ ಸ್ಟ್ಯಾಂಡ್ ಫಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಇರುತ್ತೆ, ಹೆಡ್ಡೆಲ್ಲರೂ. ನೀವು ಸ್ಟ್ಯಾಂಡ್ ಒಂದು ಫಿಟ್ ಮಾಡಿಕೊಂಡು ಬರೀ ಮಿಷಿನ್ ಇಟ್ಕೊಂಡ್ರೆ ಆಯಿತು. ಆ ಸ್ಟ್ಯಾಂಡ್ ಫಿಟ್ ಮಾಡೋದು ಯಾವ ರೀತಿ ಫಿಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋ ಆಲ್ರೆಡಿ ಹಳೆ ವೀಡಿಯೋಗಳಲ್ಲಿ ಮಾಡಿದ್ದೆ ನಾನು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ರೀತಿ ಸ್ಟ್ಯಾಂಡ್ ಫಿಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೀವು ನೋಡ್ಕೊಳ್ಳಿ ಆರಾಮಾಗಿ. ಒಂದ್ಸಲ ನೀವು ನೋಡಿಕೊಂಡ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ. ಒಂದ್ಸಲ ವೀಡಿಯೋ ಮಾಡಿರೋದನ್ನು ತುಂಬ ಜನ ಇವಾಗ ಹೊಸೊಬ್ರು ನೋಡ್ತಾ ಇರೋದ್ರಿಂದ ಅವರು ತುಂಬ ಹಿಂದೆ ಹೋಗಿ ನೋಡಲ್ಲ. ಹಾಗಾಗಿ ಹೊಸೊಬ್ರು ಬರ್ತಾ ಇದ್ದಾಗ ಒಂದೊಂದು ವೀಡಿಯೋನ ಮಾಡಿ ತೋರಿಸ್ತಾ ಇರ್ತೀನಿ. ಸೊ ನೀವು ಯಾರಾದರೂ ಫಿಟ್ ಮಾಡ್ಕೊಳ್ದೇ ಇರೋರು, ಒಂದು ವೇಳೆ ತಪ್ಪಾಗಿ ಫಿಟ್ ಮಾಡ್ಕೊಂಡಿರೋರು ಇದ್ದರೆ ಒಂದ್ಸಲ ಕ್ಲಿಯರಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲ ಇನ್ನು ಮುಂದಕ್ಕೆ ತೊಗೊಳೋರು ಯಾರು ಇದ್ದರೆ ಸೊ ತುಂಬ ಯೂಸ್ಫುಲ್ ಆಗುತ್ತೆ ವೀಡಿಯೋ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ಟ್ಯಾಂಡ್ ಯಾವ ರೀತಿ ಫಿಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ಇವಾಗ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ.